ಅರಸರ ಬಂಗಾರ ಕಪ್ಪತಗುಡ್ಡದ ಗುಹೆಗಳಲ್ಲಿ ಭದ್ರವಾಗಿದ್ಯಾ? ಕಪ್ಪತಗುಡ್ಡದ ಗುಹೆಗಳಲ್ಲಿ ಸೀಕ್ರೆಟ್ ರೂಮ್. ಆ ರೂಮ್ನಲ್ಲಿ ಲಕ್ಕುಂಡಿಯ ಚಿನ್ನವನ್ನ ಬಚ್ಚಿಡಲಾಗಿದ್ಯಾ? ಬ್ರಿಟಿಷರು ದೋಚಿದಂತಹ ಸಂಪತ್ತು ಆ ಗುಹೆಗಳಲ್ಲೇ ಇದ್ಯಾ? ನೂರಾರು ಗುಹೆಗಳಲ್ಲಿ ಬಂಗಾರದ ಮನೆ ಇರೋದೆಲ್ಲಿ? ಕಪ್ಪತಗುಡ್ಡದ ಗ್ರಾಮಸ್ಥರು, ಅಲ್ಲಿ ಕೆಲಸ ಮಾಡಿದವರ ಕುಟುಂಬಗಳು ಹೇಳೋದೇನು? ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಖ್ಯಾತಿ ಪಡೆದಿರುವಂತಹ ಕಪ್ಪತಗುಡ್ಡಕ್ಕೆ ಅಪಾರ ಪ್ರಮಾಣದ ಸಂಪತ್ತು ಕೂಡ ಇದೆ. ಟಂಕಸಾಲೆಗೆ ಕಪ್ಪತಗುಡ್ಡದಿಂದನೂ ಕೂಡ ಸಾಕಷ್ಟು ಚಿನ್ನ ಹೋಗ್ತಾ ಇತ್ತು ಅಂತೇಳಿ ಕೂಡ ಸಾಕಷ್ಟು ಬ್ರಿಟಿಷರ ಕಾಲದಿಂದಲೂ ಅಷ್ಟೇ ಅಲ್ಲ, ಹಿಂದೆ ರಾಜ ಮಹಾರಾಜರು ಅರಸರು ಆಡಿದಂತಹ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಗುಹೆಗಳ ಮೂಲಕವೇ ಇಲ್ಲಿಯ ಕಪ್ಪತಗುಡ್ಡದಲ್ಲಿರತಕ್ಕಂಥ ಖನಿಜ ಸಂಪತ್ತಾಗಿರ್ಬೋದು, ಜೊತೆಗೆ ಇಲ್ಲಿರತಕ್ಕಂಥ ಚಿನ್ನ ವಜ್ರ ವೈಡೂರ್ಯಗಳನ್ನು ಕೂಡ ಇಲ್ಲಿಂದನೇ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋದು ಉಲ್ಲೇಖ ಕೂಡ ಇರ್ತಕ್ಕಂಥದ್ದು. ಈ ಗವಿದೊಳಗೆ ಏನೈತಂದ್ರೆ ಒಳಗೆ ಗುಂಡಿ ಇದಾವೆ, ನೆಟಿಸಿಕೆ ಇದಾವೆ, ಅವು ಗಾಳಿ ಆಡಲಿಕ್ಕೆ ಅಲ್ಲಿ ಕೆಬ್ಬಣ ಸಳಿ ಇದಾವೆ, ಕೆಬ್ಬಣ ಹಳಿ ಇದಾವೆ. ಅಲ್ಲಿ ಅದರ ಆ ಗವಿ ಬಾಯಿಗೆ ಅದನ್ನು ಸಿಮೆಂಟ್ ಮಾಡಿ ಕಾಂಕ್ರೀಟ್ ಮಾಡಿ ದೊಡ್ಡ ದೊಡ್ಡ ಬೀಗ ಹಾಕಿ ಬಾಗಿಲ ಹಾಕಿ ಆದ್ರೆ ನಾವು ಹೋಗ್ತಿದ್ವಲ್ಲ ಈಗೆಲ್ಲ ಮುಚ್ಚವ್. ಈಗ ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಹೋಗಿದ್ವಿ, ನಾವು ನೋಡಿದ್ವಿ. ಸಾಕಷ್ಟು ಬಂಗಾರಗಳನ್ನು ಭಾಳ ಅದಾವು. ಆ ಬಾಗಿಲೇನು ಹಾಕ್ಯಾರಲ್ರಿ ಅದ ಪೂರ್ತಿ ತುಂಬಿರ್ಬೇಕು ಅನ್ಸತ್ತೆ ನಮಗೆ ಅನ್ಸ್ಮೆಟ್ಟಿಗೆ ಅದ ತುಂಬಿರ್ಬೇಕು. ಅದ ಚಾವಿ ಹಾಕಿ ಹೋಗ್ಯಾರಂದ್ರೆ ಅದ ತುಂಬಿರ್ಬೇಕು. ಗೋಲ್ಡ್ ಮೈನಿಂಗ್ ಇಲ್ಲಿ ಭಾಳ ಬ್ರಿಟಿಷ್ ಕಾಲದಲ್ಲಿ ಗೋಲ್ಡ್ ಮೈನಿಂಗ ನಡೀತಿತ್ತು ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿ ಬಂಗಾರ ಅಂತೂ ಇದೆ. ಪೋಸ್ಕೋ ಹೋತಿ ಇಲ್ಲಿ ಪೋಸ್ಕೋ ಕಂಪನಿಗಳು ಬಹಳಷ್ಟು ಕಣ್ಣಿಟ್ಟಿದ್ದಾರೆ. ಆಕ್ರಮಣಕಾರಿಗಳು ಅತಿಕ್ರಮಣ ಎಲ್ಲ ನಡೀತಾವೆ ಇಲ್ಲಿ. ಲಕ್ಕುಂಡಿಯಲ್ಲಿ 15 ದಿನಗಳಿಂದ ಉತ್ಖನನ ಮಾಡುತ್ತಾ ಇದ್ರು ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಏನೂ ಸಿಕ್ಕಿಲ್ಲ. ಇದರ ನಡುವೆಯೇ ಲಕ್ಕುಂಡಿಯಲ್ಲಿ ಹಿಂದಿನ ಕಾಲದ ಸಂಪತ್ತು ಏನೂ ಉಳಿದಿಲ್ಲ. ಎಲ್ಲವನ್ನ ಬ್ರಿಟಿಷರು ದೋಚಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಆ ದೋಚಿದ ಚಿನ್ನವನ್ನ ಗದಗದಲ್ಲೇ ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಜಾಗದ ಬಗ್ಗೆಯೂ ಜನರು ಈಗ ಮಾತಾಡ್ತಾ ಇದ್ದಾರೆ. ಕಪ್ಪತಗುಡ್ಡದ ಗುಹೆಗಳಲ್ಲಿ ಲಕ್ಕುಂಡಿ ಅರಸರ ಸಂಪತ್ತು. ಗುಹೆಯೊಳಗಿನ ಸೀಕ್ರೆಟ್ ರೂಮ್ನಲ್ಲಿ ಸಂಪತ್ತನ್ನ ಬಚ್ಚಿಟ್ರ ಬ್ರಿಟಿಷರು. ವಿಗ್ರಹಗಳು, ನಾಣ್ಯಗಳು, ಶಸ್ತ್ರಾಸ್ತ್ರಗಳು ಆ ಕೋಣೆಯಲ್ಲಿ ಇರೋದು ಏನೆಲ್ಲ? ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ಬಂಗಾರ ಇತ್ತು. ಲಕ್ಕುಂಡಿಯಲ್ಲಿ ಇಂದ್ರನ ಅಮರಾವತಿಗಿಂತ ಹೆಚ್ಚು ಸಂಪತ್ತು ಇತ್ತು. ಲಕ್ಕುಂಡಿಯಲ್ಲಿ ಬಂಗಾರದ ಮಳೆಯೇ ಆಗಿತ್ತು. ಲಕ್ಕುಂಡಿಯಲ್ಲಿ ರಾಷ್ಟ್ರಕೂಟರು, ಹೊಯ್ಸಳರು, ಚಾಲುಕ್ಯ ಅರಸರು ತಮ್ಮ ನಿಧಿಗಳನ್ನ ಇಟ್ಟಿದ್ರು ಅನ್ನೋ ಕಥೆಗಳಿವೆ. ಹಾಗಾದ್ರೆ ಆ ಸಂಪತ್ತೆಲ್ಲ ಏನಾಯ್ತು? ಅಷ್ಟೇ ಅಲ್ಲದೆ ಲಕ್ಕುಂಡಿಯಲ್ಲಿ ಚಿನ್ನದ ನಾಣ್ಯಗಳನ್ನ ಮುದ್ರಣ ಮಾಡುತ್ತಾ ಇದ್ದ ಟಂಕಸಾಲೆಯೂ ಇದ್ದಂತೆ. ಅಲ್ಲಿದ್ದ ಚಿನ್ನ ಎಲ್ಲ ಏನಾಯ್ತು ಅನ್ನೋದು ಈಗ ಎಲ್ಲರನ್ನ ಕಾಡೋ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಈಗ ಕಪ್ಪತಗುಡ್ಡದ ಗುಹೆಗಳಲ್ಲಿ ಸಿಕ್ಕಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ಚಿನ್ನ, ವಜ್ರ, ವೈಢೂರ್ಯಗಳು, ಮುತ್ತು, ರತ್ನಗಳು ಎಲ್ಲವೂ ಇದ್ದಿದ್ದು ನಿಜ. ಅದನ್ನ ಯಾರೂ ಸಹ ಇಲ್ಲ ಎನ್ನಲ್ವಾಗಲ್ಲ. ಯಾಕಂದ್ರೆ ಲಕ್ಕುಂಡಿಯ ಸಂಪತ್ತಿನ ಬಗ್ಗೆ ಇತಿಹಾಸದಲ್ಲೇ ದಾಖಲಾಗಿದೆ, ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ಅಲ್ಲಿದ್ದ ಅಷ್ಟೊಂದು ಸಂಪತ್ತು ಏನಾಯಿತು? ಆಗಿನ ಕಾಲದಲ್ಲೇ ಬೇರೆ ರಾಜರು ದಾಳಿ ಮಾಡಿ ಲಕ್ಕುಂಡಿಯಲ್ಲಿದ್ದ ಸಂಪತ್ತನ್ನ ದೋಚಿ ಅವರ ರಾಜ್ಯಗಳಿಗೆ ತೆಗೆದುಕೊಂಡು ಹೋಗಿರಬಹುದು. ಅಲ್ಲದೆ ಬೇರೆ ರಾಜರುಗಳು ದಾಳಿಯ ಭೀತಿಯಿಂದ ಸಂಪತ್ತನ್ನೆಲ್ಲ ಬಚ್ಚಿಟ್ಟಿರಬಹುದು. ಆದರೆ ಎಷ್ಟೇ ದಾಳಿ ಮಾಡಿದ್ರು, ಎಷ್ಟೇ ದೋಚಿದ್ರು ಭಾರತದ ಸಂಪತ್ತು ಕಡಿಮೆಯಾಗುವಂಥದ್ದಾಗಿರಲಿಲ್ಲ. ಅದಕ್ಕೆ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡೋವರೆಗೂ ಸಾಕಷ್ಟು ಸಂಪತ್ತಿತ್ತು.
ಆದರೆ 200 ವರ್ಷಗಳಿಗೂ ಹೆಚ್ಚು ಕಾಲ ಭಾರತವನ್ನ ದೋಚಿದ ಬ್ರಿಟಿಷರು ಇಲ್ಲಿದ್ದ ಸಂಪತ್ತನ್ನೆಲ್ಲ ಅಗೆದು ಬಗೆದು ಖಾಲಿ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಗಳಿವೆ. ಅದೇ ರೀತಿ ಲಕ್ಕುಂಡಿಯಲ್ಲೂ ಬ್ರಿಟಿಷರು ಸಂಪತ್ತನ್ನೆಲ್ಲ ದೋಚಿದ್ದಾರೆ. ರಾಜರ ನಿಧಿಗಳು, ದೇವಾಲಯದ ಸಂಪತ್ತಿನ ಜೊತೆಗೆ ಗಣಿಗಾರಿಕೆಯನ್ನೂ ನಡೆಸಿ ಭೂಮಿಯಲ್ಲಿದ್ದ ಬಂಗಾರವನ್ನು ಬಗೆದು ಬಿಟ್ಟಿದ್ದಾರೆ. ಆ ರೀತಿ ಬಗೆದು ಬಿಟ್ಟು ಹೋದ ಚಿನ್ನ ಭಾರತದಲ್ಲಿ ಸಾಕಷ್ಟು ಕಡೆ ಇದ್ದು ಅವರು ದೋಚಿದ್ದ ಲಕ್ಕುಂಡಿಯ ಸಂಪತ್ತು ಸಹ ಇನ್ನೂ ಒಂದು ಕಡೆ ಭದ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಿಟಿಷರು ಮೊದಲು ರಾಜರ ಸಂಪತ್ತನ್ನ ದೋಚಿದ್ರು, ಆನಂತರ ದೇವಾಲಯಗಳ ಚಿನ್ನಕ್ಕೆ ಕನ್ನ ಹಾಕಿದ್ರು, ಅದರ ನಂತರ ಜನರ ಬಳಿ ಇದ್ದ ಬಂಗಾರವನ್ನೂ ಕಿತ್ತುಕೊಂಡ್ರು. ಇಷ್ಟು ಸಾಲದು ಅಂತ ಭೂಮಿಯಲ್ಲಿದ್ದ ಬಂಗಾರವನ್ನ ಬಿಡದೆ ಗೋರಿಕೊಂಡ್ರು. KGF, ಹಟ್ಟಿ ಸೇರಿದಂತೆ ಇನ್ನೂ ಹಲವು ಕಡೆಗಳಲ್ಲಿ ಗಣಿಗಾರಿಕೆ ಮಾಡಿ ಬಂಗಾರವನ್ನ ತಮ್ಮ ದೇಶಕ್ಕೆ ಹೊತ್ತೊಯ್ದ್ರು. ಅದೇ ರೀತಿ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಕಪ್ಪತಗುಡ್ಡ ಅನ್ನೋ ಕಡೆಯೂ ಬ್ರಿಟಿಷರು ಗಣಿಗಾರಿಕೆ ಮಾಡಿ ಚಿನ್ನವನ್ನ ತೆಗೆದಿದ್ರು. ಲಕ್ಕುಂಡಿ ಅರಸರ ಬಂಗಾರದ ರಹಸ್ಯವನ್ನ ಪತ್ತೆ ಹಚ್ಚಿದ್ದ ಬ್ರಿಟಿಷರು ಕಪ್ಪತಗುಡ್ಡದ ಬಂಗಾರವನ್ನ ಕಂಡುಹಿಡಿದು ಅಲ್ಲೂ ಗಣಿಗಾರಿಕೆ ಮಾಡಿದ್ರು. ಒಂದಲ್ಲ ಎರಡಲ್ಲ 100 ಸುರಂಗಗಳನ್ನ ಮಾಡಿ ಅದರಿಂದ ಚಿನ್ನವನ್ನ ತೆಗೆದಿದ್ರು. ಕಪ್ಪತಗುಡ್ಡದಲ್ಲಿ ಬ್ರಿಟಿಷರು ಮಾಡಿದ ಚಿನ್ನದ ಗುಹೆಗಳು ಇನ್ನೂ ಹಾಗೆ ಇವೆ. ಅಲ್ಲಿನ ಒಂದೊಂದು ಗುಹೆಗಳು ತುಂಬಾ ಉದ್ದಕ್ಕಿದ್ದು ಜನರು ಈಗ ಅದರ ಒಳಗಡೆ ಹೋಗುವುದಕ್ಕೂ ಭಯ ಪಡ್ತಾರೆ. ಅವುಗಳಲ್ಲಿ ಇನ್ನೂ ಸಾಕಷ್ಟು ಚಿನ್ನ ಇದೆಯಂತೆ, ಆದರೆ ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಇಲ್ಲ. ಆದರೆ ಜನರು ಮಾತ್ರ ಅಲ್ಲಿ ಚಿನ್ನ ಸಿಗಬಹುದು ಅಂತ ಆಗಿಂದಾಗ್ಗೆ ಸಾಹಸ ಯಾತ್ರೆಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ಮಣ್ಣಲ್ಲಿ ಚಿನ್ನ ಇಲ್ಲದೇ ಇದ್ರು ಆ ಗುಹೆಗಳ ಒಳಗೆ ಒಂದು ರಹಸ್ಯ ಕೋಣೆ ಇದ್ದು ಆ ಕೋಣೆಯಲ್ಲಿ ಮಾತ್ರ ಟನ್ಗಟ್ಟಲೆ ಬಂಗಾರ ಹಾಗೇ ಬೆಲೆ ಬಾಳುವ ವಸ್ತುಗಳು ಇವೆಯಂತೆ. ಗುಹೆಯೇ ಒಂದು ಸೀಕ್ರೆಟ್ ಪ್ಲೇಸ್. ಅದರಲ್ಲೂ ಕಪ್ಪತಗುಡ್ಡ ಅನ್ನೋ ಒಂದು ದಟ್ಟಡವಿ, ಕಾಡು ಪ್ರಾಣಿಗಳು, ವಿಷಸರ್ಪಗಳು ಇರೋ ಆ ಕಾಡಿಗೆ ಜನರು ಹಗಲೊತ್ತಲ್ಲೇ ಹೋಗೋದಕ್ಕೆ ಭಯ ಪಡ್ತಾರೆ. ಅಂಥ ಕಡೆ ಸುಲಭವಾಗಿ ಸಂಪತ್ತನ್ನ, ನಿಧಿಯನ್ನ ಬಚ್ಚಿಡಬಹುದು. ಅದೇ ರೀತಿ ಬ್ರಿಟಿಷರು ಅಲ್ಲಿ ಚಿನ್ನವನ್ನ, ಬೆಲೆ ಬಾಳುವ ವಸ್ತುಗಳನ್ನ ಆ ಗುಹೆಯಲ್ಲಿ ಇಟ್ಟಿದ್ದಾರಂತೆ. ಆ 100 ಗುಹೆಗಳಲ್ಲಿ ಕೆಲವು ಗುಹೆಗಳ ಒಳಗೆ ರಹಸ್ಯ ಕೋಣೆಗಳನ್ನ ನಿರ್ಮಾಣ ಮಾಡಿ ಆ ಕೋಣೆಗಳಲ್ಲಿ ಅಪಾರ ಪ್ರಮಾಣದ ಬಂಗಾರ ಮತ್ತು ಶಸ್ತ್ರಾಸ್ತ್ರಗಳನ್ನೂ ಬಚ್ಚಿಟ್ಟಿದ್ದಾರಂತೆ. ಗುಹೆಯೊಳಗೆ ಒಂದು ರಹಸ್ಯ ಕೋಣೆ. ಅದು ಅಂತಿಂಥ ಕೋಣೆಯಲ್ಲ, ಅನಂತ ಪದ್ಮನಾಭ ದೇಗುಲದ ತಳಮಹಡಿಯಲ್ಲಿ ಇದ್ದಂತಹ ಕೋಣೆ. ಆ ಕೋಣೆಯನ್ನ ಭದ್ರವಾದ ಬಾಗಿಲುಗಳನ್ನ ಇಟ್ಟು ದಪ್ಪದಾದ ಬೀಗವನ್ನ ಹಾಕಲಾಗಿದೆಯಂತೆ. ಆಗಿನ ಆ ಕಾಲದಲ್ಲಿ ಬ್ರಿಟಿಷರು ಆ ಕೋಣೆಯಲ್ಲೇ ತಮ್ಮ ಸಂಪತ್ತನ್ನೆಲ್ಲ ಬಚ್ಚಿಡ್ತಾ ಇದ್ರು. ಅಂತಹ ಕಪ್ಪತಗುಡ್ಡದ ಗುಹೆಗಳಲ್ಲಿ ಕೆಲಸ ಮಾಡುತ್ತಾ ಇದ್ದ ಕಾರ್ಮಿಕರ ಕುಟುಂಬಸ್ಥರು ಹೇಳ್ತಾರೆ, ಬ್ರಿಟಿಷರು ಸಂಪತ್ತನ್ನ ಆ ರಹಸ್ಯ ಕೋಣೆಯಲ್ಲಿ ಇಟ್ಟಿರೋ ವಿಚಾರವನ್ನ ಅವರ ತಾತಂದಿರು ಅವರಿಗೆ ಹೇಳ್ತಾ ಇದ್ರಂತೆ. ಈಗಲೂ ಆ ರಹಸ್ಯ ಕೋಣೆಯಲ್ಲಿ ಚಿನ್ನ, ಸಂಪತ್ತು ಹಾಗೇ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಚಿನ್ನ, ಅದು ಸಂಪತ್ತು ಏನೇನ ಮೊದಲು ಏನೇನೋ ರಾಜರ ಮಹಾರಾಜರದು ಏನು ಇದು ಇದಲ್ಲ ಅವೆಲ್ಲ ಇರಬಹುದು, ಒಳಗೆ ಇರಬಹುದು. ಅದಕ್ಕೆ ಅದನ್ನು ಗುಂಡಿ, ಅದನ್ನು ಬಾಗಿಲ ಹಾಕಿ ಸಿಮೆಂಟ್ ಕಾಂಕ್ರೀಟ್ ಮಾಡಿ ಅದನ್ನು ಹಾಕಿರ್ಬೋದು. ಅದನ್ನು ಆ ಟೈಮಕ್ಕೆ ನಮ್ಮ ತಂದೆಯವರು ಕೂಡ ಹೇಳ್ತಿದ್ರು ಅದನ್ನು. ಹಿಂಗೆ ಯಾವ ರೀತಿ ಚಿನ್ನ ಇರ್ತಿತ್ತು ಅಂತ ಹೇಳ್ತಿದ್ರು ಇಲ್ಲಿ? ಆದ್ರೆ ಮೊದಲು ಬ್ರಿಟಿಷರ ಕಾಲದಾಗ ದೊಡ್ಡ ಪ್ರಮಾಣದ ಚಿನ್ನ. ಆದ್ರೆ ಇಲ್ಲಿ ಚಿನ್ನದ್ದು ಮೊದಲು ಏನು ಜರಿ ಇದ್ದಲ್ರಿ, ಆ ಜರಿ ಗುಂಟನ ತೆಗೆದು ಅವೆಲ್ಲ ಇದು ಮಾಡಿ ಆ ಬಾಗಿಲ ಒಳಗೆ ಹಾಕಿ ಅವರು ದುಂಡಗೆ ಮಾಡಿ ಆ ಸಂಪತ್ತು ಒಳಗೆ ಹಾಕಿ ಅದನ್ನು ಹೋಗ್ಬಿಟ್ರು ಅವರು. ಗುಹೆಗಳಲ್ಲಿ ಗಣಿಗಾರಿಕೆ ಮಾಡೋವಾಗ ಅಲ್ಲಿ ಸಿಗ್ತಾ ಇದ್ದ ಚಿನ್ನವನ್ನ ಒಮ್ಮೆಲೇ ಆಚೆಗೆ ತೆಗೆದುಕೊಂಡು ಬಂದು ಅದನ್ನ ಸಾಗಿಸಲು ಆಗ್ತಾ ಇರಲಿಲ್ಲ. ಹಾಗಾಗಿ ಸಿಕ್ಕಿದ್ದ ಚಿನ್ನವನ್ನ, ಗಟ್ಟಿಗಳನ್ನ ಗುಹೆಯ ಒಳಗೆ ರಹಸ್ಯ ಕೊಠಡಿಯಲ್ಲಿ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ. ಹಾಗೆ ಶೇಖರಣೆ ಮಾಡುವುದಕ್ಕೆ ಅಂತಲೇ ಗುಹೆಯ ಒಳಗೂ ಒಂದು ದೊಡ್ಡ ಕೊಠಡಿಯನ್ನ ನಿರ್ಮಾಣ ಮಾಡಿಕೊಂಡಿದ್ರಂತೆ. ನಂತರ ಲಕ್ಕುಂಡಿ ಭಾಗದಲ್ಲಿ ದೋಚಿದ ಸಂಪತ್ತನ್ನು ಅದೇ ರಹಸ್ಯ ಕೋಣೆಗೆ ತಂದು ಇಟ್ಟಿದ್ರು ಅಂತ ಪೂರ್ವಿಕರು ಹೇಳಿಕೊಂಡು ಬಂದಿದ್ರಂತೆ. ಯಾರೇ ಆಗಲಿ,
ದೋಚಿದ ಸಂಪತ್ತನ್ನ ಇಡೋದಕ್ಕೆ ಒಂದು ಸೀಕ್ರೆಟ್ ಪ್ಲೇಸ್ ಬೇಕಾಗುತ್ತೆ. ಅದೇ ರೀತಿ ಬ್ರಿಟಿಷರು ತಮ್ಮ ಸಂಪತ್ತನ್ನ ಇಡೋದಕ್ಕೆ ಕಪ್ಪತಗುಡ್ಡದ ಗುಹೆಗಳನ್ನ ಸೀಕ್ರೆಟ್ ಪ್ಲೇಸ್ ಆಗಿ ನಿರ್ಮಾಣ ಮಾಡಿಕೊಂಡಿದ್ರಂತೆ. ರಾಜರ ಸಂಪತ್ತನ್ನೂ ಅಲ್ಲೇ ಇಟ್ಟಿದ್ದಾರೆ. ಆ ರಹಸ್ಯ ಕೋಣೆಗಳಲ್ಲಿ ಅನಂತ ಪದ್ಮನಾಭ ದೇವಾಲಯದಲ್ಲಿ ಸಿಕ್ಕಿದ್ದಕ್ಕಿಂತ ಹೆಚ್ಚಿನ ಸಂಪತ್ತು ಇರಬಹುದು, ಸಾವಿರಾರು ಕೆಜಿಯಷ್ಟು ಚಿನ್ನ ಇರಬಹುದು ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಸಂಪತ್ತನ್ನ ಆ ಗುಹೆಯ ಕೋಣೆಯಲ್ಲಿಟ್ಟು ಮತ್ತೆ ಬಂದು ತೆಗೆದುಕೊಂಡು ಹೋಗೋಣ ಅಂತ ಬ್ರಿಟಿಷರಿದ್ರಂತೆ. ಆದರೆ ಅವರು ಅಲ್ಲಿನ ಸಂಪತ್ತನ್ನ ತೆಗೆದುಕೊಂಡು ಹೋಗಲು ಬಂದಿಲ್ಲ. ಹಾಗಾಗಿ ಸಂಪತ್ತು ಅಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ. ಒಳಗೆ ಹಾಕಿ ಅದನ್ನು ಹೋಗಿಬಿಟ್ರು ಅವರು. ಅದ್ರ ಹೊಳ್ಳಿ ಬಂದು ನಾವು ತಗೊಂಡು ಹೋಗೋದು ಅಂತೇಳಿ ಅಂದಿರಬೇಕು ಅವರು. ಆದ್ರೆ ಬರೋಕ್ಕಾಗಲಿಲ್ಲ. ಅವು ಬೀಗ ಅವು ಏನದಾವು ಎಲ್ಲ ಒಳಗೆ ಅದಾವೆ ಸರ್. ಎಷ್ಟು ಕಿಲೋಮೀಟರ್ ದೂರ ಒಳಗೆ ಅದಾವೆ ಅವು ಭಾಳ ಒಂದು 2-3 ಕಿಲೋಮೀಟರ್ ಅದಾವೆ ಸರ್ ಒಳಗೆ. ಆ ಬಾಗಿಲು ನೋಡ್ಬೇಕಂದ್ರೆ ಒಂದು 2 ಕಿಲೋಮೀಟರ್ ಇರಬಹುದು. ಆದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಇರಬಹುದು. ಲಕ್ಕುಂಡಿಯಲ್ಲಿದ್ದ ಅಪಾರ ಪ್ರಮಾಣದ ಸಂಪತ್ತು ಇದ್ದಕ್ಕಿದ್ದಂತೆ ಮಾಯವಾಗಲು ಸಾಧ್ಯವಿಲ್ಲ. ಎಲ್ಲೋ ಆ ಸಂಪತ್ತನ್ನೆಲ್ಲ ಬಚ್ಚಿಟ್ಟಿರಬಹುದು ಅಂತ ಜನರು ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಅದರಂತೆ ಈಗ ಆ ಸಂಪತ್ತು ಕಪ್ಪತಗುಡ್ಡದ ಗುಹೆಗಳಲ್ಲಿ ಇಡಲಾಗಿದೆ ಅನ್ನೋ ಮಾತುಗಳೂ ಕೇಳಿ ಬಂದಿವೆ. ಕಪ್ಪತಗುಡ್ಡದಲ್ಲಿ ಸಿಕ್ಕ ಅಷ್ಟೂ ಚಿನ್ನ ಗುಹೆಯಲ್ಲೇ ಇದೆಯಾ? ಬ್ರಿಟಿಷರು ಶಸ್ತ್ರಾಸ್ತ್ರಗಳನ್ನೂ ಆ ಗುಹೆಯಲ್ಲೇ ಬಚ್ಚಿಟ್ಟಿದ್ರ. ಗಣಿಗಾರಿಕೆ ಮಾಡುವುದಕ್ಕೆ ಕಪ್ಪತಗುಡ್ಡದಲ್ಲಿ ಗುಹೆಗಳನ್ನು ಮಾಡಲಾಗಿತ್ತು. ದಟ್ಟ ಅಡವಿಯಲ್ಲಿ ಗುಹೆಗಳು ಇದ್ದಿದ್ದರಿಂದ ಬ್ರಿಟಿಷರು ತಮ್ಮ ಸಂಪತ್ತನ್ನ ಬಚ್ಚಿಡುವುದಕ್ಕೂ ಅದೇ ಗುಹೆಗಳನ್ನ ಬಳಸ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಗುಹೆಗಳಲ್ಲಿ ಎಲ್ಲೋ ಒಂದು ಕಡೆ ಸಿಂಪಲ್ ಆಗಿ ಬಂಗಾರವನ್ನ ಇಟ್ಟು ಬಿಟ್ರೆ ಅದನ್ನ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರೇ ಸುಲಭವಾಗಿ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ಬಂಗಾರ, ಬೆಲೆ ಬಾಳುವ ವಸ್ತುಗಳು ಯಾರಿಗೂ ಸಿಗಬಾರದು ಅಂತ ಗುಹೆಯೊಳಗೆ ಒಂದು ಸೀಕ್ರೆಟ್ ಕೊಠಡಿಯನ್ನ ನಿರ್ಮಾಣ ಮಾಡಿದ್ರಂತೆ. ಸಿಮೆಂಟ್ನಿಂದ ಭದ್ರವಾದ ಗೋಡೆಗಳನ್ನು ಕಟ್ಟಿ ಮೇಲ್ಭಾಗದಲ್ಲಿ ಸಿಮೆಂಟ್ ಹೊದಿಕೆ ಮಾಡಿ ನಂತರ ಅದಕ್ಕೆ ದೊಡ್ಡ ಬಾಗಿಲು ಇಟ್ಟು ಬೀಗ ಹಾಕ್ತಾ ಇದ್ರಂತೆ. ಬಂಗಾರ ತೆಗೆದು ಏನು ಮಾಡ್ತಿದ್ದೆ ಅಂದ್ರೆ ಒಂದು ಹತ್ರ ಆ ಡಿಪಾರ್ಟ್ಮೆಂಟೇ ಬೇರೆ ರೀ. ಅದೊಂದು ಡಿಪಾರ್ಟ್ಮೆಂಟೇ ಬೇರೆ. ಬ್ರಿಟಿಷರ ಕಾಲದಾಗ ಅದೊಂದು ಡಿಪಾರ್ಟ್ಮೆಂಟೇ ಬೇರೆ. ಅವರು ಒಂದು ಸೆಕ್ಯೂರಿಟಿ ಗಾರ್ಡ್, ಅದಕ್ಕೊಂದು ವಾರನೊಳಗೆ ಒಂದು ಮನಿ ಮಾಡಿದ್ರಂತೆ. ದೊಡ್ಡ ಮನಿ ಅಂದ್ರೆ ಅದು ಸಿಮೆಂಟಿಂದ ಬಾಗಲ, ಸಿಮೆಂಟಿಂದ ಪೂರ್ತಿ ಮ್ಯಾಲೆ ಸ್ಲಾಪ್. ಅದರೊಳಗೆ ಏನೇನು ಸಿಗ್ತೈತಿ ಆ ಸಾಮಾನುಗಳನ್ನು ಅದ್ರ ಒಳಗೆ ಇಡಬೇಕು. ಅದಕ್ಕೊಂದು ಸೆಕ್ಯೂರಿಟಿ. ಅದಕ್ಕೆ ಹಾಕಿ ಅದಕ್ಕೆ ಚಾಯಿ ಹಾಕ್ತಿದ್ರಂಥದ್ದು ಆ ಕಾಲದೊಳಗೆ. ನಮ್ಮಪ್ಪರ ಅಂತಿದ್ರು ಇದು. ಈಗಾದರೂ ನಮಗೆ ನೆನಪೈತಿ, ಅವ್ರು ಹೇಳಿದ್ದು ನಮಗೆ ನೆನಪೈತಿ, ಹೇಳಿದ ನಮಗೆ ಗೊತ್ತು. ಆದರೆ ನಾವು ಹೋಗ್ತಿದ್ವಲ್ಲ ಇವೆಲ್ಲ ಈಗ ಮುಚ್ಚವ್ರಿಗೆ. ನಾವು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಹೋಗಿದ್ವಿ. ನಾವು ನೋಡಿದ್ವಿ. ನಾವು ಎಷ್ಟಂದ್ರೆ ಒಂದು 30-35 ವರ್ಷ ಹಿಂದೆ. ಈ ಸುರಂಗಗಳು ಆಚೆಗೆ ಕಾಣೋ ರೀತಿ ಇಲ್ಲ. ಒಳಗೆ ಹೋದಂತೆಲ್ಲ ಮಾರ್ಗಗಳು ಕವಲುಗಳನ್ನ ಪಡೆದುಕೊಳ್ಳುತ್ತಂತೆ. ಒಂದು ದಾರಿ ಕೆಳಗಡೆಗೆ ಹೋದ್ರೆ ಮತ್ತೊಂದು ದಾರಿ ಮೇಲಕ್ಕೆ, ಮತ್ತೊಂದು ಬೇರೆಯದ್ದೇ ಡೈರೆಕ್ಷನ್ ಪಡೆದುಕೊಳ್ಳುತ್ತೆ. ಒಂದು ಗುಹೆ 10 ಕವಲುಗಳನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ಒಳಗಡೆ ಹೋದವರು ಮ್ಯಾಪ್ ಇಲ್ಲದೆ ಅಥವಾ ದಾರಿಗಳನ್ನ ಗುರುತು ಮಾಡಿಕೊಂಡು ಹೋದ್ರೆ ಮಾತ್ರ ವಾಪಸ್ ಬರುವುದಕ್ಕೆ ಸಾಧ್ಯ. ಇಲ್ಲವಾದ್ರೆ ದಾರಿ ತಪ್ಪಿ ಗುಹೆಯಲ್ಲೇ ಸಾಯ್ತಾರಂತೆ. ಆ ರೀತಿ ಈಗಾಗಲೇ ಸಾಕಷ್ಟು ಮಂದಿ ಒಳಗೆ ಸಮಾಧಿಯಾಗಿದ್ದಾರೆ. ಇದು ಒಂದು ಕಡೆ ಇಲ್ರಿ. ಇದು ಕೆಳಗನೆ ಹೋಗ್ಯಾವು, ಕೆಳಗಾಸಿ ಮತ್ತು ಹಿಂಗೂ ಹೋಗೈತಿ, ಮತ್ತು ಹಿಂಗೆ ಮ್ಯಾಲೂ ಹೋಗೈತಿ. ಆ ಕಡೆ ಈ ಕಡೆ ಇದು ದಾರಿ ಒಟ್ಟ ಕಾಣಂಗಿಲ್ರಿ ಇದು. ಆ ಟೈಮ್ನೊಳಗೆ ಅವ್ರು ಎಲ್ಲಿಟ್ಟಾರೋ ಅವ್ರಿಗೆ ಗೊತ್ತಿಲ್ಲ. ಹೋಗಿದ ಮಂದಿ ಇವ್ರಿಗೆ ಒಳಗೆ ಸತ್ತಾರೋ ಏನು ಆದಾರೋ ಗೊತ್ತಿಲ್ಲ. ಅಲ್ಲಿ ಬಿದ್ದುಬಿಟ್ಟಾರೋ ಅವರು, ಅಲ್ಲೆಲ್ಲ ಸತ್ತು ಹೋಗಿ. ಯಾರಿಂದಲೂ ತೆಗೆದುಕೊಳ್ಳಲು ಆಗಬಾರದು ಅಂತ ಬ್ರಿಟಿಷರು ತುಂಬಾ ಒಳಗಡೆ ರಹಸ್ಯ ಕೋಣೆಯನ್ನ ನಿರ್ಮಾಣ ಮಾಡಿ ಅದರಲ್ಲಿ ಸಂಪತ್ತನ್ನ ಇಟ್ಟಿದ್ರು. ಆದರೆ ಅವರು ಭಾರತ ಬಿಟ್ಟು ಹೋದಾಗ ಕಪ್ಪತಗುಡ್ಡದಲ್ಲಿ ಇಟ್ಟಿರೋ ಚಿನ್ನವನ್ನ ತೆಗೆದುಕೊಳ್ಳಲು ಆಗಿಲ್ಲ. ಆ ಸಂಪತ್ತೆಲ್ಲ ಅದರಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸದ್ಯ ಈಗಿನವರು ಯಾರೂ ಸಹ ಬಂಗಾರದ ಮನೆಯನ್ನ ನೋಡಿಲ್ಲ. ಆದರೆ ಈಗ ಇರೋರ ತಾತಂದಿರು ಆ ರಹಸ್ಯ ಕೋಣೆಯನ್ನ ನೋಡಿದ್ರಂತೆ. ಈಗ ಸಾಕಷ್ಟು ಮಂದಿ ಆ ಬಂಗಾರದ ಮನೆಯನ್ನ ಪತ್ತೆ ಹಚ್ಚಲು ಹೋಗಿದ್ರೂ ಅದು ಸಾಧ್ಯವಾಗಿಲ್ಲ. ಆ ಟೈಮ್ನೊಳಗೆ ಇದು ಬ್ರಿಟಿಷರ ಕಾಲದೊಳಗೆ ಅವಧಿ ಮುಗಿತಲ್ರಿ. ಅವಧಿ ಮುಗಿದಿದ್ಮೇಲೆ ಅವರು ಆ ಕಡೆ ಹೋದರು, ಇವರು ಈ ಕಡೆ ಉಳಿದ್ರು. ಅಲ್ಲಿ ಉಳಿತು, ಆ ಕಡೆ ಹೋದ್ರು. ಅದಕ್ಕೆ ಸಂಪತ್ತು ಸಾಕಷ್ಟು ಐತೆ ಅಂತ್ರಿ. ಸಾಕಷ್ಟು ಬಂಗಾರಗಳನ್ನು ಭಾಳ ಅದಾವು.
ಆ ಬಾಗಿಲೇನು ಹಾಕ್ಯಾರಲ್ರಿ ಅದು ಪೂರ್ತಿ ತುಂಬಿರ್ಬೇಕು ಅನ್ಸುತ್ತೆ ನಮಗೆ ಅನಿಸ್ಮಟ್ಟಿಗೆ ಅದು ತುಂಬಿರ್ಬೇಕು. ಅದು ಚಾವಿ ಹಾಕಿ ಹೋಗ್ಯಾರಂದ್ರೆ ಅದು ತುಂಬಿರ್ಬೇಕು ಪೂರ್ತಿ. ದೊಡ್ಡ ಬಾಗಲ ದೊಡ್ಡ ಚಾವಿನ ಐತೆ ಅಂತ್ರಿ. ಅದು ಇಷ್ಟು ದೊಡ್ಡ ಕೆಬ್ಬಣದ ಚಾವಿ, ಅದಕ್ಕೆ ನಂಬರ್ ಬರ್ದಾರಂತ್ರಿ. ಅದಕ್ಕೆ ಯಾವ ನಂಬರ್ ಬರ್ದಿರ ಅದು ಗೊತ್ತಿಲ್ಲ. ಈಗ ರೋಡ್ ಹೋಗ್ಬೇಕಾದ್ರೆ ಅದು ಒಂದು ದೀಪ ಹಚ್ಚಿ ಅಲ್ಲಿ ಮಾರ್ಗ ಮಾಡಿ ಹೋಗ್ಬೇಕ್ರಿ ಅಂತ ಒಳಗೆ. ಅಂದ್ರೆ ಅದು ಹೊರಗೆ ಬರ್ಬೇಕಂದ್ರೆ ಅದು ದಾರಿ ಇಲ್ಲ ಅಂದ್ರೆ ಅದಕ್ಕೆ ಗೊತ್ತಿಲ್ಲ. ಅದು ದೀಪ ಆರ್ತಂದ್ರೆ ಅದು ಅಲ್ಲಿ ಹೋಗ್ತದೆ. ಬರಲಿಲ್ಲ. ಅಲ್ಲಿ ಚಿನ್ನ ಇದೆ, ಒಂದು ಕೋಣೆಯ ತುಂಬ ಬರೀ ಬಂಗಾರವೇ ಇದೆ. ಹಾಗೆ ಅಲ್ಲಿ ಬಂಗಾರ ಇರುವುದಕ್ಕೆ ಇನ್ನೂ ಅಲ್ಲಿ ಬಾಗಿಲು ಹಾಕಲಾಗಿದೆ. ದೊಡ್ಡ ಬಾಗಿಲು ಇಟ್ಟು ದೊಡ್ಡ ಚೈನ್ ಮೂಲಕ ಕಬ್ಬಿಣದ ಬೀಗವನ್ನ ಹಾಕಲಾಗಿದೆಯಂತೆ. ಅಲ್ಲಿ ಚಿನ್ನ ಇಲ್ಲದೇ ಇದ್ರೆ ಬೀಗ ಯಾಕೆ ಹಾಕ್ತಾ ಇದ್ರು ಅಂತ ಊರಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಬ್ರಿಟಿಷರು ಚಿನ್ನ ತೆಗೆದುಕೊಂಡು ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರೇ ಚಿನ್ನವನ್ನ ತೆಗೆಯಲು ಹೋಗಿದ್ರು. ಆದರೆ ಯಾರೂ ಸಹ ವಾಪಸ್ ಬಂದಿಲ್ಲ. ಎಲ್ಲರೂ ಗುಹೆಯ ಒಳಗೆ ಸತ್ತು ಹೋಗಿದ್ದಾರಂತೆ. ವಾಪಸ್ ಬರಲು ಮಾರ್ಗ ಗೊತ್ತಾಗದೆ ಅನ್ನ ನೀರು ಇಲ್ಲದೆ ಗುಹೆಯಲ್ಲೇ ಸಮಾಧಿಯಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಭೂಮಿಯಲ್ಲೂ ಹೇರಳವಾಗಿ ಚಿನ್ನ ಸಿಗ್ತಾ ಇತ್ತು. ಸ್ವಲ್ಪ ಆಳಕ್ಕೆ ಅಗೆದರೂ 10 ಕೆಜಿಯ ಚಿನ್ನದ ಗಟ್ಟಿಗಳು ಪತ್ತೆಯಾಗ್ತಾ ಇದ್ವು. ಹಾಗಾಗಿ ಕಪ್ಪತಗುಡ್ಡ ಗುಹೆಯಲ್ಲಿ ಟನ್ಗಟ್ಟಲೆ ಚಿನ್ನ ಸಿಕ್ಕಿದ್ದು ಅದನ್ನೆಲ್ಲ ಆ ಕೋಣೆಯಲ್ಲೇ ಪೇರಿಸಿಡಲಾಗಿದೆಯಂತೆ. ರೂಮ್ ತುಂಬಾ ಚಿನ್ನ ಇರಬಹುದು, ಟನ್ಗಟ್ಟಲೆ ಚಿನ್ನ ಅಲ್ಲಿರಬಹುದು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗಣಿಗಾರಿಕೆಯ ಚಿನ್ನ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಗಳ ಚಿನ್ನವನ್ನೂ ತೆಗೆದುಕೊಂಡು ಬಂದು ಅಲ್ಲೇ ಶೇಖರಿಸಿಟ್ಟಿದ್ರು ಅನ್ನೋ ಮಾತುಗಳೂ ಇವೆ. ಅದಕ್ಕೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಮನೆಯ ತುಂಬ ಚಿನ್ನ ಇದೆ ಅಂತ ಕಪ್ಪತಗುಡ್ಡದ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆ ಬ್ರಿಟಿಷರ ಕಾಲದಾಗ ಅವ್ರ ಪಾಡಿಗೆ ಅವ್ರು ಹೋದರು, ಇಲ್ಲಿ ಬಿತ್ತು. ಅದು ಬಂಗಾರ ಮಾತ್ರ ಭಾಳ ಅದಾವು, ಬೆಳ್ಳಿ ಬಂಗಾರ ಭಾಳ ಅದಾವು. ಆ ಗುಹೆಗಳಲ್ಲಿ ಬ್ರಿಟಿಷರು ಬಚ್ಚಿಟ್ಟ ಸಂಪತ್ತು ಮಾತ್ರವಲ್ಲ, ಅದರ ಜೊತೆಗೆ ಬೇರೆ ಬೇರೆಯವರ ಸಂಪತ್ತು ಸಹ ಅಲ್ಲಿರಬಹುದು ಅಂತ ಹೇಳಲಾಗ್ತಾ ಇದೆ. ಬ್ರಿಟಿಷರ ನಂತರ ಅಲ್ಲಿ ಚಿನ್ನ ಕದಿಯಲು ಆಗದೆ ಚಿನ್ನವನ್ನ ಅಲ್ಲೇ ಬಿಟ್ಟು ವಾಪಸ್ ಬಂದವರದ್ದು, ಚಿನ್ನ ತೆಗೆಯಲು ಹೋಗಿ ಅಲ್ಲೇ ಬಿದ್ದು ಸತ್ತವರ ಬಂಗಾರ ಸಹ ಆ ಗುಹೆಗಳಲ್ಲಿ ಇರಬಹುದು. ಆದರೆ ಆ ಮಣ್ಣಲ್ಲಿ ಚಿನ್ನ ಇರೋದಂತೂ ಸತ್ಯ ಅಂತ ಇತಿಹಾಸಕಾರರು ಹೇಳ್ತಾರೆ. ಇವತ್ತು ಇಲ್ಲಿ ಈ ಭಾಗದೊಳಗೆ ನೀವು ಎಲ್ಲೇ ಹೋದ್ರು ಅವಾಗ ಬ್ರಿಟಿಷರು ಏನು ಮಾಡ್ತಿದ್ರು, ಬರ್ತಿದ್ರು. ಆಮೇಲೆ ಕೆಲವರು ಅತಿಕ್ರಮಣ ಮಾಡೋರು ಸಮೇತ ಅಗದೊಗದು ಯಾರು ಬಂದ ತಕ್ಷಣ ಬಿಟ್ಟು ಹೋಗೋರು. ಅಂಥ ಬಂಗಾರಗಳು ಇರ್ಬೋದು ಇಲ್ಲಿ. ಆಮೇಲೆ ಅಗದು ತೊಗೊಂಡು ಅಲ್ಲಿ ಇಟ್ಟು ಹೋದವ್ರು ಇರ್ಬೋದು. ಇನ್ನು ಮೈ ಮೇಲೆ ಬಂಗಾರ ಹಾಕ್ಕೊಂಡವ್ರು ಇರ್ತಾರೆ, ಅವರು ಕೂಡ ಇಲ್ಲಿ ಬಂದಾಗ ಅಲ್ಲೇ ಹೂತಾಕೋ ಇನ್ನೊಂದು ಓಡೋಗೋ ಅವರು ಬಿಟ್ಟಿದ್ದು ಇರ್ಬೋದು. ಒಟ್ಟು ಚಿನ್ನ ಅಂತೂ ಇದೆ, ಈ ಮಣ್ಣಿನೊಳಗನೆ ಚಿನ್ನ ಇದೆ. ಆ ಗುಹೆಗಳಲ್ಲಿ ಮಾಡಿದ್ದ ಸೀಕ್ರೆಟ್ ರೂಮನ್ನ ಬ್ರಿಟಿಷರು ನಿಧಿ ಬಚ್ಚಿಡುವುದಕ್ಕೆ ಮಾತ್ರ ಬಳಕೆ ಮಾಡ್ತಾ ಇರಲಿಲ್ಲ. ಅದೇ ಗುಹೆಯಲ್ಲಿ ಶಸ್ತ್ರಾಸ್ತ್ರಗಳನ್ನೂ ಬಚ್ಚಿಡ್ತಾ ಇದ್ರಂತೆ. ಅಪಾರ ಪ್ರಮಾಣದ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳನ್ನೂ ಆ ಗುಹೆಯಲ್ಲಿ ಇಡ್ತಾ ಇದ್ರಂತೆ. ಹಾಗಾಗಿ ಆ ಗುಹೆಯನ್ನ ಕಂಡು ಹಿಡಿದ್ರೆ ಅಲ್ಲಿ ಶಸ್ತ್ರಾಸ್ತ್ರಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ಚಾಲುಕ್ಯರು, ಬ್ರಿಟಿಷರು, ಹಟ್ಟಿ ಚಿನ್ನದ ಗಣಿ ಕಂಪನಿ ಕಾಲದಿಂದಲೂ ಈ ಗುಹೆಯಲ್ಲಿ ನಡೆದಿದೆ ಚಿನ್ನದ ಗಣಿಗಾರಿಕೆ. ಆ ಚಿನ್ನ ಹಾಗೆ ಅಂದಿನ ಕಾಲದ ಶಸ್ತ್ರಾಸ್ತ್ರಗಳ ಸಂಗ್ರಹ ಅದೇ ಕೋಣೆಯಲ್ಲಿದೆ ಅಂತ ಹೇಳ್ತಾರೆ. ಸದ್ಯ ಆ ಗುಹೆಗಳು ಇರೋ ಪ್ರದೇಶವನ್ನ ನಿರ್ಬಂಧಿತ ಪ್ರದೇಶ ಅಂತ ಮಾಡಲಾಗಿದೆ. ಗಣಿಗಾರಿಕೆ ಮಾಡುವುದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಅಲ್ಲಿರೋ ಸಂಪತ್ತು ಸಹ ಅದರಲ್ಲೇ ಉಳಿದುಕೊಳ್ಳೋ ಸಾಧ್ಯತೆ ಇದೆ. ಸರ್ಕಾರ ಮನಸ್ಸು ಮಾಡಿ ಡಿಟೆಕ್ಟರ್ಗಳ ಮೂಲಕ ಅಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲಿರೋ ಸಂಪತ್ತನ್ನ ಆಚೆ ತೆಗೆಯಬೇಕು ಅಂತ ಜನರು ಬೇಡಿಕೆ ಇಡ್ತಾ ಇದ್ದಾರೆ. ಬ್ರಿಟಿಷರು ದೋಚಿದ ಲಕ್ಕುಂಡಿ ಸಂಪತ್ತು ಎಲ್ಲಿ? ಲಕ್ಕುಂಡಿಯ ಸಂಪತ್ತು ಬಚ್ಚಿಡಲು ಗುಹೆಯೊಳಗೆ ರಹಸ್ಯ ಕೋಣೆ ಮಾಡಿದ್ರ? ಒಂದು ಕೋಣೆಯಲ್ಲೇ 100 ಟನ್ ಬಂಗಾರ ಬಚ್ಚಿಟ್ರ ಬ್ರಿಟಿಷರು. ಲಕ್ಕುಂಡಿಯಲ್ಲಿ ಚಾಲುಕ್ಯ ಅರಸರು ಭರ್ಜರಿಯಾಗಿ ರಾಜ್ಯಭಾರ ಮಾಡಿದ್ರು. ಅದೇ ಕಾಲದಲ್ಲಿ ದಾನ ಚಿಂತಾಮಣಿ ಅಂತ ಕರೆಸಿಕೊಳ್ಳೋ ಅತ್ತಿಮಬ್ಬೆ ದೇವಾಲಯಗಳಿಗೆ ಅಪಾರ ಪ್ರಮಾಣದ ಚಿನ್ನ, ವಜ್ರ, ವೈಢೂರ್ಯಗಳನ್ನು ದಾನವಾಗಿ ಕೊಟ್ಟಿದ್ರು. 501 ಜೈನ ದೇವಾಲಯಗಳನ್ನು ನಿರ್ಮಿಸಿ 501 ರತ್ನಖಚಿತ ಜಿನ ಪ್ರತಿಮೆಗಳು, 501 ಮಣಿಹಾರಗಳು, ಹೀಗೆ ಅಪಾರ ಪ್ರಮಾಣದ ಚಿನ್ನವನ್ನ ದಾನವಾಗಿ ಕೊಟ್ಟಿದ್ರು. ಆದರೆ ಈಗ ಅವು ಯಾವುವೂ ಸಹ ಲಕ್ಕುಂಡಿಯಲ್ಲಿಲ್ಲ.
ರತ್ನ ಖಚಿತ ಚಿನ್ನದ ಜಿನ ಪ್ರತಿಮೆಗಳೂ ಒಂದೂ ಇಲ್ಲ. ಲಕ್ಕುಂಡಿಯಲ್ಲಿ ಒಂದು ಜಿನಬಸದಿ ಇದ್ರೂ ಸಹ ಅದರೊಳಗೆ ಇರಬೇಕಾದ ಸಂಪತ್ತು ಮಾತ್ರ ಕಾಣಿಸ್ತಾ ಇಲ್ಲ. ಸಂಪತ್ತೆಲ್ಲ ಬ್ರಿಟಿಷರ ಆಳ್ವಿಕೆವರೆಗೂ ಲಕ್ಕುಂಡಿಯಲ್ಲಿ ಇತ್ತು. ಬ್ರಿಟಿಷರು ಬಂದ ನಂತರವೇ ಎಲ್ಲವನ್ನ ದೋಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬ್ರಿಟಿಷರು ಭಾರತಕ್ಕೆ ಎಂಟ್ರಿ ಕೊಟ್ಟ ನಂತರ ಎಲ್ಲೆಲ್ಲಿ ಚಿನ್ನ ಇದೆ, ಎಲ್ಲೆಲ್ಲಿ ಸಂಪತ್ತು ಇದೆ ಅನ್ನೋದನ್ನ ಹುಡುಕಾಡಿದ್ರು. ಆಗ ಲಕ್ಕುಂಡಿಯಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇರೋ ಬಗ್ಗೆ ತಿಳಿದುಕೊಂಡಿದ್ರು. ಹಾಗೆ ಪಕ್ಕಾ ಮಾಹಿತಿಯೊಂದಿಗೆ ಬಂದವರು ದೇವಾಲಯಗಳಲ್ಲಿದ್ದ ಚಿನ್ನ, ಅರಸರ ನಿಧಿಗಳು, ಟಂಕಸಾಲೆಯ ಬಂಗಾರವನ್ನು ಕದ್ದು ಅದನ್ನೆಲ್ಲ ಒಂದು ಕಡೆ ಇಟ್ಟಿದ್ರು. ಆ ಜಾಗವೇ ಕಪ್ಪತ್ತ ಗುಡ್ಡದ ಗುಹೆಗಳು ಅಂತ ಈಗ ಗೊತ್ತಾಗ್ತಾ ಇದೆ. ಕಪ್ಪತ್ತ ಗುಡ್ಡದಲ್ಲಿ ಗುಹೆಗಳನ್ನ ಬ್ರಿಟಿಷರಿಗಿಂತ ಮೊದಲೇ ಕೆಲವರು ಮಾಡಿದ್ರಂತೆ. ಅರಸರ ಕಾಲದಿಂದಲೂ ಅಲ್ಲಿ ಗೋಲ್ಡ್ ಮೈನಿಂಗ್ ಮಾಡಲಾಗಿದೆ. ಹಾಗಾಗಿ ಅರಸರು ತಮ್ಮ ಚಿನ್ನವನ್ನ ಗುಹೆಗಳಲ್ಲಿ ಬಚ್ಚಿಟ್ಟಿರಬಹುದು ಅಂತ ಅಲ್ಲೂ ಹುಡುಕಾಟ ನಡೆಸಿದ ಬ್ರಿಟಿಷರು ಗುಹೆಗಳನ್ನ ಇನ್ನಷ್ಟು ದೊಡ್ಡದಾಗಿ ಮಾಡಿದ್ರು. ಅವರೂ ಸಹ ಅಲ್ಲಿ ಮೈನಿಂಗ್ ಮಾಡಿ ಚಿನ್ನವನ್ನ ಬಗೆದ್ರು. ಜೊತೆಗೆ ಅಲ್ಲಿಂದ ತೆಗೆದ ಚಿನ್ನ ಹಾಗೆ ದೋಚಿದ ಚಿನ್ನ ಎರಡನ್ನೂ ಬಚ್ಚಿಡುವುದಕ್ಕೆ ಗುಹೆಗಳಲ್ಲೇ ಒಂದು ಜಾಗ ಮಾಡಿ ಅದರಲ್ಲೇ ಒಂದು ಕೋಣೆ ನಿರ್ಮಾಣ ಮಾಡಿ ಅದರಲ್ಲಿ ಬಚ್ಚಿಟ್ಟಿದ್ರಂತೆ. ಗುಹೆಗಳಲ್ಲಿ 2 ಕಿಲೋಮೀಟರ್ ಒಳಗಡೆ ಹೋದ್ರೆ ಅಲ್ಲಿ ಒಂದು ಬೃಹತ್ ಕೋಣೆ ಸಿಗುತ್ತೆ. ಅದೇ ಕೋಣೆಯಲ್ಲಿ ಬ್ರಿಟಿಷರು ಲಕ್ಕುಂಡಿಯಲ್ಲಿ ದೋಚಿದ ಸಂಪತ್ತನ್ನ ಇಟ್ಟಿದ್ದಾರೆ. ಆ ಸಂಪತ್ತನ್ನ ಮತ್ತೆ ಅವರು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಅದನ್ನ ತೆಗೆಯದೇ ಹೊರಟು ಹೋಗಿದ್ದು ಅದು ಈಗಲೂ ಆ ಗುಹೆಗಳಲ್ಲೇ ಉಳಿದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಮನಸ್ಸು ಮಾಡಿ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಹುಡುಕಿದ್ದೇ ಆದರೆ ಅಪಾರ ಪ್ರಮಾಣದ ಸಂಪತ್ತು ಸಿಗೋ ಸಾಧ್ಯತೆ ಇದೆ ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಈಗಾಗಲೇ 15ಕ್ಕೂ ಹೆಚ್ಚು ದಿನಗಳಿಂದ ಉತ್ಖನನ ಮಾಡ್ತಾ ಇದ್ದಾರೆ. 20 ಅಡಿಗಳಷ್ಟು ಆಳಕ್ಕೆ ತೋಡಿದ್ದಾರೆ. ಉತ್ಖನನಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ಏನೂ ಸಿಗದೇ ಇರೋ ಕಡೆ ಉತ್ಖನನ ಮಾಡಿ ಹಣ ವ್ಯಯ ಮಾಡೋ ಬದಲು ಕಪ್ಪತ್ತ ಗುಡ್ಡದಲ್ಲಿ ಉತ್ಖನನ ಮಾಡಿದ್ರೆ ನಿಧಿಯನ್ನ ಪತ್ತೆ ಹಚ್ಚಬಹುದು ಅಂತ ಹೇಳ್ತಾ ಇದ್ದಾರೆ.